ಹಾಕಿದಿರಾ ಆದ್ರೆ GDS ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ತುಂಬಾನೇ ಬ್ಯಾಡ್ ನ್ಯೂಸ್ಗಳು ಕಾಣ್ತಾ ಇವೆ ಫ್ರೆಂಡ್ಸ್. ಹೌದು, ಸೊ ನೋಡಿ, ನೀವು ಒಂದು ಎಕ್ಸ್ಪೆಕ್ಟೇಷನ್ ನಿಂದ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಆದ್ರೆ ಕೆಲವೊಬ್ಬರಿಗೆ ಮೇಲ್ಗಳು ಬರ್ತಾ ಇವೆ, ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳಿ. ಅಂತಹ ಒಂದು ಮೆಸೇಜ್ ನಿಮಗೆ ಬಂದಿದ್ರೆ ಇವತ್ತೇ ನೀವು ನನಗೆ ಅಪ್ಡೇಟ್ ಮಾಡಬಹುದು. ನಾನು ಅದಕ್ಕೆ ನಿಮಗೆ ಎನಲೈಸ್ ಮಾಡಿ ಕರೆಕ್ಟ್ ಆಗಿರೋ ಆನ್ಸರ್ ಅನ್ನ ನೀಡ್ತೀನಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ನಾನು ಪೂಜಾ. ಸೊ ಇವತ್ತಿನ ವಿಷಯ ಆಗಿದೆ ನಿಮಗೆ ಅಲರ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹೌದು, ಸೊ ನೋಡಿ, ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರಾ ನಿಮ್ಗೆಲ್ಲರಿಗೊಂದು ಅಲರ್ಟ್ ಮೆಸೇಜ್ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ಫ್ರೆಂಡ್ಸ್. ಮೇಲ್ ಬಂದಿದೆ, ಅದು ನಾನು ಮೇಲ್ಗಡೆ ಹಾಕಿರ್ತೀನಿ ನಿಮಗೆ. ನೋಡಿ, ಈ ರೀತಿಯಾದಂತಹ ಮೇಲ್ ನಿಮಗೇನಾದ್ರೂ ಬಂದ್ರೆ ನನಗೆ ಇಮಿಡಿಯೇಟ್ಲಿ ಆಗಿ ಅಪ್ಡೇಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಅದಕ್ಕೆ ಕರೆಕ್ಟ್ ಆಗಿರುವಂಥ ಸೊಲ್ಯೂಷನ್ ಅನ್ನ ನೀಡ್ತೀನಿ. ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ವರ್ಷ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ರಿಸಲ್ಟ್ಗೋಸ್ಕರ ವೇಟ್ ಮಾಡುವ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಯಾರಂತ ಅಂದರೆ ಆ ಒಂದು ವಿದ್ಯಾರ್ಥಿಗಳು ಮಾತ್ರ. ಯಾಕಂತ ಅಂದರೆ ಇವಾಗ ನೋಡಿ, ಅವರು 22 ಡೇಟ್ ಅಂತ 28 ಫೆಬ್ರವರಿಗೆ ಕೊಟ್ಟಿದ್ರು. ಆ ಡೇಟ್ ಇನ್ನೂ ಮುಗಿದಿದೆ. ಆದರೆ ಅವತ್ತೇ ಕೆಲವರಿಗೆ ಮೆಸೇಜ್ ಬಂದಿದೆ, ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳಿ. ಅದು ಯಾಕಾಗಿದೆ ಅಂತ ಸ್ಟೂಡೆಂಟ್ಸ್ಗಳು ತುಂಬಾನೇ ಟೆನ್ಷನ್ನಲ್ಲಿ ಇದ್ದಾಗ ಅದನ್ನ ಎನಲೈಸ್ ಮಾಡಿ ನೋಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿರುವಂಥ ಎರರ್ ಅಂತ ಅಂದರೆ ಏನು, ನಾನು ನಿಮಗೆ ಮೊದಲೇ ಹೇಳಿದ್ದೆ. ನೀವು ಒಂದು ವೇಳೆ ಅಪ್ಲಿಕೇಶನನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ಅಂದರೆ ಕರೆಕ್ಟಾಗಿ ಖುದ್ದಾಗಿ ನೀವೇ ಹೋಗಿ ಅಪ್ಲಿಕೇಶನನ್ನು ಸಲ್ಲಿಸಿ. ಹಾಗೆಯೇ ಅಪ್ಲಿಕೇಶನನ್ನು ನೀವು ಸಲ್ಲಿಸುವಾಗ ಕರೆಕ್ಟಾಗಿರುವಂಥ ಆಧಾರ್ ನಂಬರನ್ನು ಕೊಡಿ. ನಿಮ್ಮ ಪರ್ಸೆಂಟೇಜ್ ಎಷ್ಟು ನೀವು ಹೊಂದಿದ್ದೀರಾ ಪ್ರೆಸೆಂಟಾಗಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಅದೇ ಒಂದು ಪರ್ಸೆಂಟೇಜನ್ನು ಅಲ್ಲಿ ಫಿಲಪ್ ಮಾಡಿ. ಅದಾದ ನಂತರ ಇಮೇಲ್ ID ಅನ್ನೋದು ಕರೆಕ್ಟಾಗಿ ಕೊಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಕರೆಕ್ಟ್ ಆಗಿರೋದನ್ನೇ ಕೊಡಿ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಹಾಗೆಯೇ ಅವರು ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ನಲ್ಲಿ ತಪ್ಪಾದರೂ ಕೂಡ ಕರೆಕ್ಷನ್ ವಿಂಡೋ ಅಂತ ಕೂಡ 2 ಡೇಸ್ ಕೊಟ್ಟಿದ್ರು ನಿಮಗೆ ಸ್ಟೂಡೆಂಟ್ಸ್ಗಳಿಗೆ. ಅದನ್ನು ಕೂಡ ನೀವು ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ತಪ್ಪಾಗಿ ಏನಾದ್ರು ನಿಮ್ಮ ಅಪ್ಲಿಕೇಶನ್ನಲ್ಲಿ ತಪ್ಪಾಗಿದ್ರೆ ನೀವೆಲ್ಲರೂ ಕೂಡ ಅದನ್ನ ಸರಿಪಡಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಅದೆಲ್ಲ ಮಾಡಿಕೊಂಡ್ರು ಕೂಡ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಈ ಥರದ ಮೆಸೇಜ್ಗಳು ಬರ್ತಾ ಇವೆ. ಸೊ ಇದು ಫೇಕ್ ಮೆಸೇಜ್ ಅಥವಾ ಇದು ಜೆನ್ಯೂನ್ ಮೆಸೇಜ್ ಅಂತ ಹೇಳಿ ಬರೋದಿಲ್ಲ. ಬಟ್ ಇದು ಆಫಿಷಿಯಲ್ ವೆಬ್ಸೈಟ್ನಿಂದನೇ ಬರೋದ್ರಿಂದ ಇದನ್ನು ನಾವು ನಂಬಲೇಬೇಕಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ರಿಸಲ್ಟ್ ಮೆರಿಟ್ ಆಗುತ್ತೆ ಅಥವಾ ನಮ್ಮ ರಿಸಲ್ಟ್ ನಾವು ಸೆಲೆಕ್ಟ್ ಆಗ್ತೀವಿ ಅನ್ನೋದನ್ನು ಮರ್ತು ಬಿಡಿ ಫ್ರೆಂಡ್ಸ್. ಯಾಕಂತ ಅಂದರೆ ಆಫಿಷಿಯಲ್ ವೆಬ್ಸೈಟ್ನಿಂದನೇ ಇಮೇಲ್ನಲ್ಲಿ ಇಂತಹ ಮೆಸೇಜ್ಗಳು ಬರ್ತಾ ಇವೆ. ಸೊ ನೀವು ಕೂಡ ನೋಡ್ತಾ ಇರಿ ನಿಮ್ಮ ಮೆಸೇಜ್ಗಳನ್ನು, ಅದಕ್ಕಾಗಿನೇ ಚೆಕ್ ಮಾಡ್ತಾ ಇರಿ. ನೋಡಿ, ರಿಸಲ್ಟ್ಗೋಸ್ಕರನೇ ಕಾಯ್ತಾ ಇರಬೇಡಿ. ಇವಾಗಲೇ ರಿಸಲ್ಟ್ ಬಂದೇ ಬರುತ್ತೆ ಫ್ರೆಂಡ್ಸ್. ರಿಸಲ್ಟ್ ಬರದೆ ಎಲ್ಲೂ ಹೋಗೋದಿಲ್ಲ, ರಿಸಲ್ಟ್ ಬಂದೇ ಬರುತ್ತೆ. ಅದು ಮಾರ್ಚ್ 1st ವೀಕ್ನಲ್ಲಿನೇ ಬರ್ಬೋದು. ಕ್ಲಾರಿಟಿ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂತ ಅಂದರೆ ಆಫಿಷಿಯಲ್ ಆದ ಅಪ್ಡೇಟ್ ಕೂಡ ಇನ್ನೂ ಬಂದಿಲ್ಲ. ಸೊ ಅದನ್ನು ನಾನು ಅನಲೈಸ್ ಮಾಡಿ ಹಿಂದೆ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ಯಾರೆಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಯಾಕಂತ ಅಂದರೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಆ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನೀವು ಕೂಡ ನಿಮ್ಮ ಇಮೇಲನ್ನು ಚೆಕ್ ಮಾಡಲಿ. ಏನಾದರೂ ನಿಮಗೆ ಅನಿಸಿದ್ರೆ ನೀವು ನನಗೆ ಅಪ್ಡೇಟ್ ಮಾಡ್ಬೋದು, ನಾನು ಅದಕ್ಕೆ ಸೊಲ್ಯೂಷನ್ ಕೂಡ ನೀಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಇದೆಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯಿಸ್ತದೆ ಅಂತ ಹೇಳಿ ಬರೋದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೀತಿಯಾದಂಥ ಮೆಸೇಜ್ಗಳು ಬಂದಿದೆ, ಈ ರೀತಿಯಾದ ಇಮೇಲ್ ಬಂದಿದೆ. ಸೊ ನಿಮಗೆಲ್ಲರಿಗೂ ಅಲರ್ಟ್ ಮಾಡುವಂತಹ ಕೆಲಸ ನನ್ನದು. ಹಾಗಾಗಿ ನಿಮಗೆಲ್ಲರಿಗೂ ಅಲರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಮೆಸೇಜ್ ಬಂದಿದೆ ನೋಡಿ, ಹಾಗೆಯೇ ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳಲಿಕ್ಕೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ GDSಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಸ್ಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ಸಿಗುತ್ತೆ. ರಿಸಲ್ಟ್ ಬಂದ ತಕ್ಷಣವೇ ನಾನು ಅಪ್ಡೇಟ್ ಕೂಡ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿನೇ ವಿಡಿಯೋಗೆ ಕನೆಕ್ಟ್ ಆಗಿರಿ ಮತ್ತು ಚಾನಲ್ಗೆ ಕನೆಕ್ಟ್ ಆಗಿರಿ. ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇಂತಹದೇ ವಿಡಿಯೋ ಜೊತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.